ಓಂ ಶಾಂತಿ. ಕಲ್ಪವೃಕ್ಷ ಅಥವಾ ಸೃಷ್ಟಿ ನಾಟಕ. ವಿನಾಶದ ನಂತರ ಏನು ಸಂಭವಿಸುವುದು? ಪ್ರಕೃತಿ ವಿಕೋಪ, ಅಣ್ವಸ್ತ್ರ ಯುದ್ಧದಿಂದ ಜಗತ್ತಿನ ಬಹುಭಾಗ ವಿನಾಶ ಆಗುವುದು. ಎಲ್ಲ ಆತ್ಮರುಗಳು ಶಿಕ್ಷೆಪೆಟ್ಟು ತಿಂದು ಪವಿತ್ರ ಆಗಿ ಶರೀರ ಬಿಟ್ಟು ಮರಳಿ ಪರಂಧಾಮಕ್ಕೆ ಮೊದಲು ಹೋಗುತ್ತವೆ. ಪ್ರಪಂಚ ಸಂಪೂರ್ಣ ವಿನಾಶವಾಗದೆ ಸ್ವಲ್ಪ ಭಾಗ ಉಳಿಯುವುದು. ಅದು ಮುಂದುವರಿಯುವುದು. ಅಪವಿತ್ರತೆ ಜಗತ್ತಿನ ವಿನಾಶ ಆಗಿ ಸ್ವರ್ಗ ಸ್ಥಾಪನೆ ಆರಂಭ ಆಗುವುದು. ಸ್ವರ್ಗದಲ್ಲಿ ಬರುವ ದೇವಾತ್ಮಗಳು ಸ್ವರ್ಗದಲ್ಲಿ ಸುಖ ಜೀವನ ಪ್ರಾಪ್ತಿ ಮಾಡಿಕೊಳ್ಳುವರು. ದೇವತಾ ವರ್ಣದವರು ಆತ್ಮರುಗಳು ಪರಂಧಾಮದಿಂದ ಬಂದು ಜನ್ಮವನ್ನು ಪಡೆಯುವರು. ಸಂಗಮಯುಗ ವರ್ತಮಾನದಲ್ಲಿ ಮನುಷ್ಯರು ಪುರುಷಾರ್ಥ ಮಾಡುವ ಸಮಯ. ಈಗ ಸಮಯ ಮುಗಿತಾ ಬರುತ್ತಾ ಇದೆ. ದಿನ ಕಳೆದಂತೆ ವಿನಾಶ ಹತ್ತಿರ ಬರ್ತಾ ಇದೆ. ವಿನಾಶ ಸನ್ಮುಖದಲ್ಲಿದೆ. ಮೃತ್ಯು ಎದುರಿಗೆ ಇದೆ. ಪಾಪ ದುಃಖ ಅತೀ ಮಟ್ಟವನ್ನು ತಲುಪುತ್ತಿದೆ. ಅತೀ ದುಃಖ ವಿನಾಶ ಆದರೇನೆ ಅತೀ ಸುಖದ ಪ್ರಪಂಚ ಸ್ಥಾಪಿತ ಆಗುವುದು. ಸ್ವರ್ಗದಲ್ಲಿ ಜನ್ಮಸಿದ್ಧ ಅಧಿಕಾರ ಪಡೆಯಲು ವಿನಾಶದ ಮುಂಚೆ ಪುರುಷಾರ್ಥ ಮಾಡಿ ರಾಜಯೋಗ ಅಭ್ಯಾಸ ಮಾಡಿ. ಭಗವಂತ ಯಾರು ಹಾಗೂ ಧರ್ಮಸ್ಥಾಪಕರ ಪಾತ್ರ, ಪರಮಾತ್ಮನ ಪಾತ್ರದಲ್ಲಿ ಅಂತರ ಏನಿದೆ? ಅಂದರೆ ಪರಮಾತ್ಮ ಹಾಗೂ ಧರ್ಮಾತ್ಮರ ಪಾತ್ರ ಬೇರೆ ಬೇರೆ ಆಗಿದೆ. ಕಲ್ಪವೃಕ್ಷದ ಬೀಜರೂಪ ಪರಮಾತ್ಮ ಆಗಿದ್ದಾರೆ. ಆದರೆ ವೃಕ್ಷದ ಹೂಗಳು ಧರ್ಮಸ್ಥಾಪಕರಾಗಿದ್ದಾರೆ. ಎಲೆಗಳು ಧರ್ಮಗಳ ಅನುಯಾಯಿಗಳು ಅಂದರೆ ಫಾಲೋವರ್ಸ್ ಆಗಿದ್ದಾರೆ. ಪರಮಾತ್ಮ ಸರ್ವ ಆತ್ಮರ ತಂದೆ. ಧರ್ಮಸ್ಥಾಪಕರು ಧರ್ಮ ಬೋಧನೆ ಮಾಡಿ ಆಯಾ ಧರ್ಮದ ಅನುಯಾಯಿಗಳಿಗೆ ಮಾತ್ರ ಅವರು ಧರ್ಮಪಿತರೆಂದು ಪರಿಗಣಿಸಲಾಗುವುದು. ಧರ್ಮಾತ್ಮರು ಈ ಜಗತ್ತಿನಲ್ಲಿ ಸಮಯ ಅನುಸಾರವಾಗಿ ಬಂದು ಸೃಷ್ಟಿಯಲ್ಲಿ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ. ಆಯಾ ಧರ್ಮದ ಆತ್ಮಗಳು ಪರಂಧಾಮದಲ್ಲಿದ್ದು ತಮ್ಮ ಧರ್ಮಗಳಲ್ಲಿ ಜನ್ಮ ಪಡೆದು ಆ ಧರ್ಮವು ಪರಿಪಾಲನೆ ಮಾಡುವರು. ಅವರೆಲ್ಲ ವೃಕ್ಷದ ಎಲೆಗಳು ಆಗಿದ್ದಾರೆ. ಧರ್ಮಾತ್ಮರು ಈ ಸೃಷ್ಟಿ ನಾಟಕದಲ್ಲಿ ಪ್ರವೇಶ ಮಾಡಿದ ಮೇಲೆ ಆ ಧರ್ಮದ ಆತ್ಮಗಳು ಸಹ ಈ ಧರೆಯಲ್ಲಿ ಬರಲು ಕಾರಣವಾಯಿತು. ಈ ರೀತಿ ಧರ್ಮಾತ್ಮರು ಅವರನ್ನು ಅಂದರೆ ತಮ್ಮ ಧರ್ಮದ ಆತ್ಮರುಗಳನ್ನು ಕರೆ ತಂದಂತಾಯಿತು. ಅವರು ತಮ್ಮ ಧರ್ಮಪಿತನ ಅನುಕರಣೆ ಮಾಡುವರು. ಆದರೆ ಸಂಗಮಯುಗದಲ್ಲಿ ಪರಮಾತ್ಮ ಯಾವಾಗ ಭೂಮಿಯ ಮೇಲೆ ಅವತರಿತ ಆಗಿ ಎಲ್ಲ ಆತ್ಮರುಗಳು ಪಾವನ ಮಾಡಿ ಮೇಲೆ ಪರಂಧಾಮಕ್ಕೆ ಕರೆದೊಯ್ಯುವರು. ಅದಕ್ಕೋಸ್ಕರ ಪರಮಾತ್ಮನ ಮುಕ್ತಿದಾತನೂ ಆಗಿದ್ದಾನೆ. ಧರ್ಮಾತ್ಮರು ಬಂದು ಇಲ್ಲಿಯೇ ಜನ್ಮಗಳಲ್ಲಿ ಸುತ್ತುತ್ತಾ ಇರುತ್ತಾರೆ. ಅವರು ಪರಂಧಾಮಕ್ಕೆ ಮರಳಿ ಹೋಗಲು ಆಗುವುದಿಲ್ಲ. ಆತ್ಮರುಗಳು ಹೆಚ್ಚು ಜನ್ಮ ಪಡೆಯುತ್ತಾ ಹೋಗುವರು. ಅದಕ್ಕೋಸ್ಕರ ಧರ್ಮ ಬೆಳೆದು ವೃದ್ಧಿಯಾಗುವುದು. ಅದಕ್ಕೆ ಕಲಿಯುಗ ಅಂತ್ಯದಲ್ಲಿ ಜನಸಂಖ್ಯಾ ಸ್ಫೋಟ ಆಗಿದೆ. ಧರ್ಮಗಳು ವೃದ್ಧಿಯಾದವು. ಅದಕ್ಕೋಸ್ಕರ ಪರಮಾತ್ಮ ಅನೇಕ ಧರ್ಮಗಳ ವಿನಾಶ ಮಾಡಿ ಒಂದು ಧರ್ಮದ ಸ್ಥಾಪನೆ, ಸನಾತನ ಧರ್ಮದ ಸ್ಥಾಪನೆ ಮಾಡುವರು. ಭಗವಂತ ಬಂದು ಈಶ್ವರ್ಯ ಜ್ಞಾನ ಕೊಡುವರು. ಧರ್ಮಾತ್ಮರೆಲ್ಲ ತಮ್ಮದೇ ಸ್ವಯಂನ ಜ್ಞಾನ ಧರ್ಮ ಬೋಧನೆ ಮಾಡುವರು. ಧರ್ಮಗಳ ಬೋಧನೆ ಜ್ಞಾನ ಸೀಮಿತ. ಆಯಾ ವರ್ಗದವರು ಅನುಕರಣೆ ಮಾಡುವರು. ಆದರೆ ಪರಮಾತ್ಮ ಜ್ಞಾನದಿಂದ ಇಡೀ ವಿಶ್ವದ ಎಲ್ಲ ಆತ್ಮರುಗಳು ಸದ್ಗತಿ ಹೊಂದುವರು. ಧರ್ಮಾತ್ಮರು ತಮ್ಮದೇ ಆದ ಜ್ಞಾನ ತಿಳಿಸಿದರು. ಎಲ್ಲರ ಜ್ಞಾನ ಒಂದೇ ಆಗಿರದೆ ಬೇರೆ ಬೇರೆ ಆಗಿರುವುದು. ಆದರೆ ಜಗತ್ತಿನ ಸದ್ಗತಿ ಕೇವಲ ವಿಶ್ವಪಿತ ಪರಮಾತ್ಮನ ಈಶ್ವರ್ಯ ಜ್ಞಾನದಿಂದ ಮಾತ್ರ ಸಾಧ್ಯ ಆಗುವುದು. ಓಂ ಶಾಂತಿ.